ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿ 21ನೇ ಪಂದ್ಯ ಹೈದರಾಬಾದ್ ಮತ್ತು ಡೆಲ್ಲಿ ತಂಡದ ನಡುವೆ ನಡೆಯಿತು. ಈ ಒಂದು ಪಂದ್ಯದಲ್ಲಿ 15 ರನ್ಗಳ ಒಂದು ರೋಚಕ ಜಯವನ್ನ ಸಾಧಿಸಿದಂತ ಹೈದರಾಬಾದ್ ತಂಡದ ಗೆಲುವಿಗೆ ಮುಖ್ಯ 5 ಕಾರಣಗಳೇನು ಅಂತ ನೋಡೋದಾದ್ರೆ, ಮೊದಲನೆಯ ಕಾರಣ ಎದುರಾಳಿಗಳ ವಿರುದ್ಧ ದೊಡ್ಡದೊಂದು ಮೊತ್ತವನ್ನ ಪೇರಿಸಿದ್ದು. ಹೌದು, ಹೈದರಾಬಾದ್ ತಂಡ 192 ರನ್ಗಳ ಒಂದು ಟಾರ್ಗೆಟ್ ಅನ್ನು ನೀಡುವ ಮೂಲಕ ಯಶಸ್ವಿಯಾಗಿದ್ದು ಮೊದಲ ಕಾರಣ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ 20 ಓವರ್ಗಳಲ್ಲಿ 150ರಿಂದ 170 ರನ್ ಸಾಮಾನ್ಯ ಅಂತಾನೆ ಹೇಳ್ಬೋದು. ಇನ್ನು 192 ರನ್ಗಳನ್ನ ಗಳಿಸಿದ್ದು ಒಂದು ಒಳ್ಳೆಯ ಮೊತ್ತ ಅಂತಾನೆ ಅನ್ಸುತ್ತೆ. ಇನ್ನು ಎರಡನೇ ಕಾರಣವನ್ನ ನೋಡೋದಾದ್ರೆ, ಆರಂಭಿಕರ ಒಂದು ಜೊತೆಯಾಟ. ಹೌದು, ಶಿಖರ್ ಧವನ್ ಮತ್ತು ಕೇನ್ ವಿಲಿಯಮ್ಸನ್ ಅವರ ಒಂದು ಜೊತೆಯಾಟ ಹೈದರಾಬಾದ್ ತಂಡಕ್ಕೆ ಒಂದು ದೊಡ್ಡ ಮೊತ್ತ ಪೇರಿಸುವಲ್ಲಿ ಉಪಯುಕ್ತವಾಯಿತು ಅಂತ ಅನ್ಸುತ್ತೆ. ಇದು ಎರಡನೇ ಕಾರಣ. ಇನ್ನು ಮೂರನೇ ಕಾರಣವನ್ನ ನೋಡಿದ್ರೆ, ಹೈದರಾಬಾದ್ ತಂಡದ ಬೌಲಿಂಗ್ ಅಲ್ಲಿ ಡೆಲ್ಲಿ ತಂಡವನ್ನ ಕಟ್ಟಾಕುವಲ್ಲಿ ಬೌಲರ್ಗಳ ಒಂದು ಯಶಸ್ವಿಯಾಗಿದ್ದು ಅಂತ ಹೇಳಬಹುದು. ಇನ್ನು ನಾಲ್ಕನೇ ಕಾರಣ, ಮೊದಲ ವಿಕೆಟ್ ಬೇಗ ಉಳಿದರೂ ಆರಂಭಿಕ ಸಂಜು ಸ್ಯಾಮ್ಸನ್ ಜೊತೆಗೂಡಿದ ಕರ್ನಾಟಕದ ಆಟಗಾರ ಕರುಣ್ ನಾಯರ್ ಅವರು ಒಂದು ಜೊತೆ ಆಟವನ್ನ ನೀಡಿದ್ದು ಡೆಲ್ಲಿ ತಂಡಕ್ಕೆ ಒಂದು ಮಟ್ಟದ ಉಪಯೋಗ ಆದ್ರೂ ಆ ಒಂದು ಜೊತೆ ಆಟ ಜಾಸ್ತಿ ಹೊತ್ತಿರ್ಲಿಲ್ಲ. ಅದು ಇನ್ನೊಂದು ಕಾರಣ ಆಗುತ್ತೆ. ಇನ್ನು ಐದನೇ ಕಾರಣವನ್ನ ನೋಡಿದ್ರೆ, ಡೆಲ್ಲಿ ತಂಡದ ಯಾವ ಒಂದು ಜೋಡಿಯನ್ನು ಕೂಡ ಗಟ್ಟಿಯಾಗಿ ಕ್ರೀಸ್ ನಲ್ಲಿ ನಿಲ್ಲಲು ಬಿಡದೇ ಇರುವಂತದ್ದು. ಒಂದು ಒಳ್ಳೆಯ ಬೌಲಿಂಗ್ ಪ್ರದರ್ಶನವನ್ನ ಮಾಡ್ತಿದ್ದಂತ ಹೈದರಾಬಾದ್ ತಂಡ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಅನ್ನು ಜಾಸ್ತಿ ಹೊತ್ತು ಕ್ರೀಸ್ ನಲ್ಲಿ ಇಡೋದಕ್ಕೆ ಬಿಡಲೇ ಇಲ್ಲ. ಇದು ಇನ್ನೊಂದು ಕಾರಣ ಆಗುತ್ತೆ. ಈ ಎಲ್ಲಾ ಕಾರಣಗಳಿಂದ ನಾವು ಹೈದರಾಬಾದ್ ತಂಡ ಒಂದು ಜಯವನ್ನ ಸಾಧಿಸಲು ಕಾರಣವಾಯಿತು ಅಂತಾನೆ ಹೇಳ್ಬಹುದು. ನಿಮಗೆ ಅಷ್ಟೇ ಒಂದು ಹೈದರಾಬಾದ್ ನ ಒಂದು ಜಯಕ್ಕೆ ಕಾರಣಗಳು ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.